ಮೇಘ ಸ್ಫೋಟಕ್ಕೆ ಉತ್ತರ ಕಾಶಿ ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ. ನೋಡ್ತಾ ಇದ್ದಂಗೆ ಧರೆಗುರುಳಿದ್ದಾವೆ ಬೆಟ್ಟ ಗುಡ್ಡಗಳು. ಮೇಘ ಸ್ಫೋಟಕ್ಕೆ ಈಗಾಗಲೇ ಉತ್ತರ ಕಾಶಿಯಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದ್ದಾವೆ. ಎಲ್ಲರೂ ಕೂಡ ನೋಡ್ತಾ ಇದ್ದಂಗೆ ಅಲ್ಲಿನ ಬೆಟ್ಟ ಗುಡ್ಡಗಳು ಸಂಪೂರ್ಣವಾಗಿ ಧರೆಗೆ ಉರುಳಿರುವಂಥದ್ದು. ಮನೆ ಅಂಗಡಿಗಳು ಸಂಪೂರ್ಣವಾಗಿ ನೆಲಸಮವಾಗಿದ್ದಾವೆ. ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಮೇಘ ಸ್ಫೋಟಕ್ಕೆ ಉತ್ತರ ಕಾಶಿಯಲ್ಲಿ. ಈಗಾಗಲೇ ಕೆಲವೊಂದಷ್ಟು ಕಡೆ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ನೋಡ್ತಾ ಇದ್ದಂಗೆ ಬೆಟ್ಟ ಗುಡ್ಡಗಳು ಧರೆಗುರುಳಿದಿದ್ದಾವೆ. ಮನೆ ಅಂಗಡಿಗಳು ಸಂಪೂರ್ಣವಾಗಿ ನೆಲಸಮ ಆಗಿ ಅಲ್ಲಿನ ಜನರ ಬದುಕು ಬರ್ಬಾದ್ ಆಗಿದೆ. ಜೀವನ ಮಾಡೋದಕ್ಕೂ ಕೂಡ ಕಷ್ಟ ಆಗಿರುವಂಥದ್ದು ಅಲ್ಲಿನ ಜನರಿಗೆ. ಸ್ಥಳದಲ್ಲೇ ಬೀಡನ್ನ ಬಿಟ್ಟಿದ್ದಾರೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡ. ಇದೀಗ ಈಗಾಗಲೇ ನೀವು ನೋಡ್ತಾ ಇರಬಹುದು ರಸ್ತೆಗಳನ್ನ ಸಂಪೂರ್ಣವಾಗಿ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರುವಂಥದ್ದು. ಧರೆಗುರುಳಿದ್ದಾವೆ ಬೆಟ್ಟ ಗುಡ್ಡಗಳು. ವಾಹನ ಸಂಚಾರ ಸಂಪೂರ್ಣವಾಗಿ ಸ್ಥಗಿತವಾಗಿದೆ. ಅಲ್ಲಿ ಮನೆ ಅಂಗಡಿಗಳು ಕೂಡ ನೆಲಸಮ ಆಗಿರುವಂಥದ್ದು. ಸ್ಥಳದಲ್ಲೇ ಈಗಾಗಲೇ ಬೀಡನ್ನ ಬಿಟ್ಟಿದ್ದಾರೆ ಎನ್ಡಿಆರ್ಎಫ್ ಮತ್ತು ಎಸ್ಡಿಆರ್ಎಫ್ ತಂಡ. ನೀವು ನೋಡ್ತಾ ಇರಬಹುದು ಕಾರ್ಯಾಚರಣೆಗೆ ಇಳಿದಿದ್ದಾರೆ. ಇನ್ನು ವಾಹನ ಸವಾರರಿಗಂತೂ ಸಂಪೂರ್ಣವಾಗಿ ಸಂಕಷ್ಟ ಎದುರಾಗಿರುವಂಥದ್ದು. ಪ್ರತಿನಿತ್ಯನೂ ಕೂಡ ಅಲ್ಲಿ ಮಳೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಈ ರೀತಿಯಾದಂತಹ ಅವಾಂತರಗಳು ಸೃಷ್ಟಿಯಾಗಿರುವಂಥದ್ದು. ಎಲ್ಲರನ್ನ ರಕ್ಷಣೆ ಮಾಡುವತ್ತ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ತಂಡ ಇದೀಗ ಮುಂದಾಗಿದೆ. ಉತ್ತರ ಕಾಶಿ ಈಗಾಗಲೇ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿರೋ ನೀವು ನೋಡ್ತಾ ಇರಬಹುದು. ಕಾರು ಕೂಡ ಅಲ್ಲಿ ಸಂಪೂರ್ಣವಾಗಿ ಸಿಗಾಕೊಂಡಿದೆ. ಓಡಾಡೋದಿಕ್ಕೆ ಕಷ್ಟ ಆಗ್ತಾ ಇದೆ. ಪ್ರತಿನಿತ್ಯನೂ ಕೂಡ ಭಯದಿಂದ ಜೀವನವನ್ನ ಮಾಡ್ತಿದ್ದಾರೆ ಅಲ್ಲಿ.